ಆತ್ಮೀಯ ವಿದ್ಯಾರ್ಥಿಗಳಿಗೆ ಶುಭೋದಯ. ನಾವು ಇಂದು 10ನೇ ವರ್ಗದ ಗಣಿತ ವಿಭಾಗದ 2ನೇ ಅಧ್ಯಾಯ ತ್ರಿಭುಜಗಳು ಇದರ ಮುಂದುವರಿದ ಭಾಗವನ್ನು ಅಭ್ಯಾಸ ಮಾಡೋಣ. ನಾವು ಹಿಂದಿನ ವಿಡಿಯೋದಲ್ಲಿ ಕೋನ ನಿರ್ಧಾರಕ ಗುಣವನ್ನು ನೋಡಿದ್ವಿ, ಹಾಗೆ ಅದರ ಮೇಲಿನ ಸಮಸ್ಯೆಗಳನ್ನು ಸಹ ನೋಡಿದ್ವಿ. ಇವತ್ತಿನ ಕ್ಲಾಸ್ನಲ್ಲಿ ನಾವು 2.3 ಅಭ್ಯಾಸ 2.3 ಅಭ್ಯಾಸ ಮಾಡೋಣ. ಮೊದಲನೇ ಮೇನೇನಿದೆ, ತ್ರಿಭುಜಗಳ ನಿರ್ಧಾರಕ ಗುಣಗಳನ್ನು ಉಪಯೋಗಿಸಿ ಕೆಳಗೆ ಕೊಟ್ಟಿರುವಂತಹ ತ್ರಿಭುಜಗಳನ್ನು ಸಮರೂಪ ಜೊತೆಗಳು ಇದೇನಾ ಇಲ್ವಾ ಅಂತ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ತ್ರಿಭುಜಗಳ ಸಮರೂಪತೆಯ ಗುಣ ಅದು ಕೋನ ಇರ್ಬೋದು, ಕೋನ ಬಾಹು ಕೋನ ಇರ್ಬೋದು, ಬಾ ಇರ್ಬೋದು. ಹೀಗೆ ಸಿದ್ಧಾಂತಗಳ ಆಧಾರದ ಮೇಲೆ ನಾವು ತ್ರಿಭುಜಗಳನ್ನು ವರ್ಗೀಕರಣ ಮಾಡಬೇಕು, ಏನು ಅಂತ ಸಮರೂಪ ತ್ರಿಭುಜಗಳಾಗಿವೆಯೇನೋ ಇಲ್ವೋ ಅಂಥೇಳಿ. ಮೊದಲನೇ ಒಂದು ಡೈಗ್ರಾಮಲ್ಲಿ ನೋಡಿ, ABC ಕೊಟ್ಟಿದ್ದಾರೆ, ಹಾಗೆ PQR ಕೊಟ್ಟಿದ್ದಾರೆ. ಫಸ್ಟ್ ಒನ್ ABC PQR. ಓಕೆ, ಕೋನ ಎ ಮತ್ತು ಪಿಗಳು 60 ಡಿಗ್ರಿಗಳಾಗಿವೆ, 60 ಡಿಗ್ರಿಗಳಾಗಿವೆ. ಓಕೆ, ಬಿ ಎಷ್ಟಿದೆ? 80 ಇದೆ. ಬಿ ಎಷ್ಟು ಕೊಟ್ಟಿದ್ದಾರೆ? 80 ಇದೆ, 40 ಇದೆ. ABC 60 ಕೊಟ್ಟಿದ್ದಾರೆ, 80 40. ನಮಗೆ ನೋಡಿದ ಕೂಡನೇ ಗೊತ್ತಾಗುತ್ತಾ? ಸೊ ಏನು ಕೊಟ್ಟಿರುವಂತಹ ಅನುರೂಪ ತ್ರಿಭುಜದ ಅನುರೂಪ ಕೋನಗಳು ಸಮನಾಗಿದೆ. ಹೇಗೆ? ತ್ರಿಭುಜ ABC ಮತ್ತು ತ್ರಿಭುಜ PQRನಲ್ಲಿ ಕೋನ A ಕೋನ P 60 ಡಿಗ್ರಿ, ಹಾಗೆ ಕೋನ B ಕೋನ Q 80 ಡಿಗ್ರಿ, ಕೋನ C ಕೋನ R 40 ಡಿಗ್ರಿ. ಆದ್ದರಿಂದ ತ್ರಿಭುಜ ABC ಸಮರೂಪಿ ತ್ರಿಭುಜ PQR ಆಗಿದೆ. ಯಾವ ಗುಣ? AAA ನಿರ್ಧಾರಕ ಗುಣ. ಆ್ಯಂಗಲ್ ಅಂತ ಕನ್ಸಿಡರ್ ಆಗುತ್ತೆ. ಕೋನ ಅಂದ್ರೂ ಓಕೆ. ಸೊ ಸೆಕೆಂಡ್ ಒನ್ ಡೈಗ್ರಾಮ್ ಇದೆ ನೋಡಿ, ABC ಮತ್ತು PQR ಅಂತಲೇ ಕೊಟ್ಟಿದ್ದಾರೆ. ಓಕೆ, AB ಎಷ್ಟಿದೆ ನೋಡಿ? AB 2 ಇದೆ, 2.53. ಓಕೆ, 4 5 6 PQR ಇದೆ. ಇಲ್ಲಿ ನಾವು ಬಾಹುಗಳನ್ನು ತಗೊಳ್ಬೇಕಾದಾಗ, ಓಕೆ, ಇದು 90 ಡಿಗ್ರಿ, ಇದು 90 ಡಿಗ್ರಿ. ಈ ಥರ ನಾವೇನು ಮಾಡಬೇಕು? ಬಾಹುಗಳನ್ನು ತಗೊಳ್ಬೇಕು. ಬಾಹುಗಳು ಸಮಾನುಪಾತದೊಳಗೆ ಇದ್ದರೂ ಕೂಡ ಏನಾಗಿರ್ತಾವೆ? ಕೊಟ್ಟಿರುವಂಥ ಎರಡು ತ್ರಿಭುಜಗಳು ಸಮರೂಪಿಗಳಾಗಿರ್ತಾವು. AB ಡಿವೈಡೆಡ್ ಬೈ QR, AB ಡಿವೈಡೆಡ್ ಬೈ QR is equal to 2/4 which is equal to 1/2. ಹಾಗೆ BC ಡಿವೈಡೆಡ್ ಬೈ PR 2.5 divides 5 which is equal to 1/2. Again AC divided by PQ ಎಷ್ಟಿದೆ? 3 divided by 6 which is equal to 1/2. ನೋಡಿ, AB divided by QR, AB divided by QR, BC divided by PR, AC ಡಿವೈಡೆಡ್ ಬೈ PQ. ಎಲ್ಲ ಬಾಹುಗಳ ಅನುಪಾತಗಳು ಸಮನಾಗಿವೆ. ಹಾಗಾದರೆ ನಾವೇನಂತ ಕನ್ಸಿಡರ್ ಮಾಡ್ಬೋದು? ಎಸ್ ನಿರ್ಧಾರಕ ಗುಣ. ಬಾಹು ಹೌದಾ? ಸೊ ಬಾಹುಗಳು ಈಗ ಕೋನ ಇತ್ತಲ್ಲ, ಅನುರೂಪ ಕೋನಗಳು ಸಮನಾಗಿರಬೇಕು, ಬಾಹುಗಳ ಸಮಾನುಪಾತದೊಳಗಿರಬೇಕು ಅಂದಾಗ ನಾವೇನು ಮಾಡ್ತೀವಿ? ಕೊಟ್ಟಿರುವಂತಹ ಎರಡು ತ್ರಿಭುಜಗಳನ್ನು
ಸಮರೂಪ ತ್ರಿಭುಜಗಳು ಅಂತ ಕನ್ಸಿಡರ್ ಮಾಡ್ತೀವಲ್ಲ, ಹಾಗೆ ಬಾಹುಗಳ ಸಮಾನುಪಾತ ಇದ್ದುದರಿಂದ ದೇರ್ಫೋರ್ ಇಲ್ಲೇ ಬರೆದ್ಬಿಡೋಣ, ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್. ಓಕೆ, ಹಾಗೆ ಇನ್ನೊಂದು ನೋಡಿ, ಲಾಸ್ಟ್ ಒನ್ಲಿದೆ ಡಿ ಇ ಎಫ್. ಡಿ ಇ ಎಫ್ 80 ಡಿಗ್ರಿ 40 ಡಿಗ್ರಿ ಕೊಟ್ಟಿದ್ದಾರೆ. ಓಕೆ, ಸಾರಿ 70 ಮತ್ತು 80, 70 ಡಿಗ್ರಿ 80 ಡಿಗ್ರಿ ಕೊಟ್ಟಿದ್ದಾರೆ. ಇನ್ನೊಂದು ತ್ರಿಭುಜ ಅದನ್ನು 80 ಮತ್ತು 30 ಕೊಟ್ಟಿದ್ದಾರೆ. 80 30 ಕೊಟ್ಟಿದ್ದಾರೆ. ಪಿ ಕ್ಯೂ ಆರ್. ಲಾಸ್ಟ್ ಒನ್ ಇದು ಫಿಫ್ತ್ ಒನ್, ಫಸ್ಟ್ ಮೇನ್ ಫಿಫ್ತ್ ಒನ್. ಓಕೆ, ಓಕೆ 70 ಡಿಗ್ರಿ ಡಿ ಅದ, 80 ಇ ಅದ, ಎಫ್ ಗೊತ್ತಿಲ್ಲ. ಪಿ ಕ್ಯೂ ಆರ್ ಒಳಗೆ ಕ್ಯೂ 80 ಡಿಗ್ರಿ, ಆರ್ 30 ಡಿಗ್ರಿ ಐತಿ. ಹೌದಾ? ಫಸ್ಟಿಗೆ ಕಂಡು ಹಿಡ್ಕೊಂಬಿಡೋಣ. ಹೆಂಗೆ ಕಂಡು ಹಿಡ್ಕೊತೀವಿ? ತ್ರಿಭುಜಗಳ ಒಳಕೋನಗಳ ಮೊತ್ತ ನೀವು ಥಿಯರಮ್ ಕಲ್ತೀವಿ, ಎಲ್ಲೇ ಪ್ರೈಮರಿ ಕ್ಲಾಸ್ ಒಳಗೆ ಕಲ್ತ್ಬಿಟ್ಟಿವಿ, 7th ಒಳಗೆ. ಹೌದಾ? ಸೊ ತ್ರಿಭುಜಗಳ ಒಳಕೋನಗಳ ಮೊತ್ತ 6th ಬಂದಿರ್ಬೇಕು ನಿಮ್ಗೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ, ಫಸ್ಟಿಗೆ ಎಫ್ ಕಂಡು ಹಿಡ್ಕೊಳ್ಳೋಣ, ಆಮೇಲೆ ಪಿ ಕಂಡು ಹಿಡ್ಕೊಂಬಿಡೋಣ. ಸೊ ತ್ರಿಭುಜ ಡಿ ಇ ಎಫ್ನಲ್ಲಿ ಡಿ ಪ್ಲಸ್ ಇ ಪ್ಲಸ್ ಎಫ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಹೌದಾ? ಡಿ ಎಷ್ಟದ? 70 ಡಿಗ್ರಿ, ಇ ಎಷ್ಟದ? 80 ಡಿಗ್ರಿ, ಪ್ಲಸ್ ಎಫ್ ಫೈಂಡ್ ಔಟ್ ಮಾಡಬೇಕು. 70 ಪ್ಲಸ್ 80 ಎಷ್ಟಾಗುತ್ತೆ? 150, ಪ್ಲಸ್ ಎಫ್ ಇಸ್ ಈಕ್ವಲ್ ಟು 180. ಎಫ್ ಹಂಗೆ ಇಡ್ರಿ, 180 ಮೈನಸ್ 150 ಅಂದ್ರೆ 30 ಡಿಗ್ರಿ. ಎಫ್ ಎಷ್ಟು ಬಂತ್ರಿ? 30 ಡಿಗ್ರಿ. ಹಂಗೆ ಏನು ಮಾಡೋಣ, ತ್ರಿಭುಜ ಪಿ ಕ್ಯೂ ಆರ್ ಒಳಗೆ ಪಿ ಫೈಂಡ್ ಔಟ್ ಮಾಡೋಣ. ಪಿ ಕ್ಯೂ ಆರ್ನಲ್ಲಿ ಕೋನ ಪಿ ಪ್ಲಸ್ ಕೋನ ಕ್ಯೂ ಪ್ಲಸ್ ಕೋನ ಆರ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಪಿ ಎಷ್ಟೈತಿ ಗೊತ್ತಿಲ್ಲ, ಅದನ್ನ ಫೈಂಡ್ ಔಟ್ ಮಾಡಬೇಕು. ಕ್ಯೂ 80 ಡಿಗ್ರಿ ಐತಿ, ಆರ್ ಎಷ್ಟೈತಿ? 30 ಡಿಗ್ರಿ ಐತಿ. ಇಸ್ ಈಕ್ವಲ್ ಟು 180. ಎಷ್ಟಾಯ್ತು ನೋಡ್ರಿ? 80 ಮತ್ತು 30 ಅಂದ್ರೆ 110 ಇಸ್ ಈಕ್ವಲ್ ಟು 180. ಸೊ ಪಿ ಅಷ್ಟೇಡು 180 ಮೈನಸ್ 110 ಅಂದ್ರೆ ಪಿ ಇಸ್ ಈಕ್ವಲ್ ಟು 70 ಡಿಗ್ರಿ. ನೋಡ್ರಿ, ಇವಾಗ ತ್ರಿಭುಜ ಡಿ ಇ ಎಫ್ ಮತ್ತು ತ್ರಿಭುಜ ಪಿ ಕ್ಯೂ ಆರ್ ಇವೆರಡನ್ನು ಕನ್ಸಿಡರ್ ಮಾಡಿಕೊಂಡು ಅನುರೂಪ ಕೋನಗಳು ಎಲ್ಲವೂ ಕ್ಲಿಯರಾಗಿ ಕಾಣಿಸಾಗುತ್ತೈತಿ, ಸಮ ಅದಾವು. ಹಾಗಾಗಿ ಎರಡು ಸಮರೂಪಿಗಳದಾವು. ಮಾಡಿಬಿಡೋಣ. ತ್ರಿಭುಜ ಡಿ ಇ ಎಫ್ ಮತ್ತು ತ್ರಿಭುಜ ಪಿ ಕ್ಯೂ ಆರ್ನಲ್ಲಿ ಏನಾಗುತ್ತಾ? ಅನುರೂಪ ಕೋನ ಡಿ ಇಸ್ ಈಕ್ವಲ್ ಟು ಪಿ ಇಸ್ ಈಕ್ವಲ್ ಟು 70 ಡಿಗ್ರಿ. ಓಕೆ, ಇ ಇಸ್ ಈಕ್ವಲ್ ಟು ಕೋನ ಇ ಇಸ್ ಈಕ್ವಲ್ ಟು ಕ್ಯೂ ಇಸ್ ಈಕ್ವಲ್ ಟು 80 ಡಿಗ್ರಿ. ಹಾಗೆ ಎಫ್ ಇಸ್ ಈಕ್ವಲ್ ಟು ಆರ್ ಇಸ್ ಈಕ್ವಲ್ ಟು 30 ಡಿಗ್ರಿ. ಎಲ್ಲ ಕೋನಗಳು. ಹೌದಾ? ಕೋನ 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 ನಿರ್ಧಾರಕ ಗುಣ, ನಿರ್ಧಾರಕ ಗುಣ. ಆದ್ದರಿಂದ ತ್ರಿಭುಜ ಡಿ ಇ ಎಫ್ ಸಮರೂಪಿ ತ್ರಿಭುಜ ಪಿ ಕ್ಯೂ ಆರ್. ಆ್ಯಕ್ಚುಲಿ ನಾವು 2 ಪಾಯಿಂಟ್ ಮಾಡಿದರೂ ಸಾಕು, ಸಮರೂಪತೆಯ ಗುಣವನ್ನು ಸಾಧಿಸಬಹುದು. ಓಕೆ, ನೋಡಿ, ಡಿ ಕೊಟ್ಟಿದ್ದು, ಇ ಕೊಟ್ಟಿದ್ದು, ಎಫ್ ಕೊಟ್ಟಿದ್ದಿಲ್ಲ. 180 ಕನ್ವರ್ಟ್ ಮಾಡಿಕೊಂಡು ಎಫ್ ಕಂಡು ಹಿಡ್ಕೊಂಡ್ವಿ. ಕ್ಯೂ ಕೊಟ್ಟಿದ್ರು, ಆರ್ ಕೊಟ್ಟಿದ್ರು, ಪಿ ಕೊಟ್ಟಿದ್ದಿಲ್ಲ. ಸೊ ಇದನ್ನು 180 ಕನ್ವರ್ಟ್ ಮಾಡಿಕೊಂಡು ಪಿ ಕಂಡು ಹಿಡ್ಕೊಂಡ್ವಿ. ಡಿ ಇಸ್ ಈಕ್ವಲ್ ಟು ಪಿ, ಇ ಇಸ್ ಈಕ್ವಲ್ ಟು ಕ್ಯೂ, ಎಫ್ ಇಸ್ ಈಕ್ವಲ್ ಟು ಆರ್. ಸೊ ಕೋನಗಳು ಸಮನಾದ್ದರಿಂದ, ಅನುರೂಪ ಕೋನಗಳು ಸಮನಾದ್ದರಿಂದ ಅವೆರಡು ತ್ರಿಭುಜಗಳು ಏನಾಗಿರ್ತಾವು? ಸಮರೂಪಿಗಳಾಗಿರ್ತಾವು ಅಂತ ಕನ್ಸಿಡರ್ ಆಗುತ್ತೆ. ಸೊ ನೆಕ್ಸ್ಟು ಸೆಕೆಂಡ್ ಮೇನ್ ಹೋಗೋಣ.
ಫಸ್ಟ್ ಮೇನಲ್ಲಿ ಇನ್ನೊಂದು 2 ಲೆಕ್ಕ ಅದಾವೆ, ಈಸಿ ಅದಾವೆ, ನೀವು ಟ್ರೈ ಮಾಡಿರಿ. ಓಕೆ, ಸೆಕೆಂಡ್ ಮೇನ್ ನೋಡ್ರಿ. ತ್ರಿಭುಜ ಒ ಬಿ ಎ ಸಮರೂಪಿ ತ್ರಿಭುಜ ಒ ಡಿ ಸಿ ಆದ್ರೆ, ಒ ಬಿ ಎ ಸಮರೂಪಿ ಒ ಡಿ ಸಿ ಆಗಿದ್ರೆ ಬಿ ಒ ಸಿ ಇಸ್ ಈಕ್ವಲ್ ಟು 125 ಡಿಗ್ರಿ ಮತ್ತು ಸಿ ಡಿ ಒ ಇಸ್ ಈಕ್ವಲ್ ಟು 170 ಡಿಗ್ರಿ ಆಗೈತಿ. ಹೌದಾ? ಹಂಗಂದ್ರೆ ಕೋನ ಒ, ಕೋನ ಸಿ, ಕೋನ ಎ ಕಂಡುಹಿಡೀರಿ. ತ್ರಿಭುಜ ಒ ಬಿ ಎ ಇಲ್ಲಿ ನೋಡ್ರಿ, 2 ಸರಳ ರೇಖೆಗಳನ್ನು ಕೊಟ್ಟಾರ. ಇಲ್ಲಿ 2 ರೇಖೆಗಳು ಛೇದಿಸಿದವು ಓ ಬಿಂದುವಿನಲ್ಲಿ. ಇಲ್ಲಿ ತ್ರಿಭುಜಗಳು ಉಂಟಾಗಿದ್ದವು. ಹೌದಾ? ಒ ಬಿ ಎ ಸಮರೂಪಿ ಒ ಡಿ ಸಿ, ಇದು ಮೊದಲನೇ ತ್ರಿಭುಜ, ಎರಡನೇ ತ್ರಿಭುಜ, ಇವೆರಡುಗಳು ಏನಾಗ್ಯಾವ ಅಂತ ಸಮರೂಪಿಗಳಾಗಿದ್ದಾವು ಅಂತ ಕೊಟ್ಬಿಟ್ಟಾರ. ಹಾಗಾದರೆ ಬಿ ಒ ಸಿ 125 ಆಗೈತಿ. ಸಿ ಡಿ ಒ ಕೋನ ಡಿ ಐತಲ್ಲ 70 ಡಿಗ್ರಿ ಆಗೈತಿ. ಹಾಗಂದ್ರೆ ನಾವು ಏನೇನು ಕಂಡುಹಿಡಬೇಕು? ಡಿ ಒ ಸಿ ಒಂದನೇದ್ದು, ಎರಡನೇದು ಡಿ ಸಿ ಒ ಎರಡನೇದ್ದು, ಒ ಎ ಬಿ ಮೂರನೇದು. ಓಕೆ, ಒಂದನೇ ಕೋನ, ಎರಡನೇ ಕೋನ, ಮೂರನೇ ಕೋನ ನಾವು ಮಾರ್ಕ್ ಮಾಡಿದ್ವಿ. ಕೋನ 1, ಕೋನ 2, ಕೋನ 3 ಅಂತ ಹೇಳಿ ಇವುಗಳನ್ನು ಕಂಡುಹಿಡಿಬೇಕು. 2 ಸರಳ ರೇಖೆಗಳು, ಅದರ ಮಧ್ಯೆ ಏನಾಗ್ಯವು, ಇನ್ನೆರಡು ಸರಳ ರೇಖೆಗಳು ಪರಸ್ಪರ ಛೇದಿಸ್ಯಾವು. ಇದರಿಂದ 2 ತ್ರಿಭುಜಗಳು ಉಂಟಾಗ್ಯವು. ಅವು 2 ಸಮರೂಪಿಗಳದಾವು ಅಂತಂದು ನಿಮ್ಮ ಕ್ವಶನ್ ಒಳಗೆ ಮೆನ್ಷನ್ ಮಾಡ್ಯಾರ. ಮತ್ತೇನು ಮೆನ್ಷನ್ ಮಾಡ್ಯಾರ? ಕೋನ ಬಿ ಒ ಸಿ 125 ಐತಿ ಅಂತ ಹೇಳ್ಯಾರ. ಸಿ ಡಿ ಒ ಡಿ ಐತಲ್ಲ 70 ಡಿಗ್ರಿ ಐತೆ ಅಂತ ಹೇಳ್ಯಾರ. ಹೌದಾ? ಸೊ ಒಂದನೇದು ಡಿ ಒ ಸಿ ಕಂಡುಹಿಡೀರಿ, ಎರಡನೇದು ಡಿ ಸಿ ಒ ಕಂಡುಹಿಡೀರಿ. ಫಸ್ಟಿಗೆ ಇಲ್ಲಿ ಒ ಕಂಡುಹಿಡಬೇಕು, ಇಲ್ಲಿ ಸಿ ಕಂಡುಹಿಡಬೇಕು, ಆಮೇಲೆ ಈ ಕಡೆ ಎ ಕಂಡುಹಿಡಬೇಕು. ಓಕೆ, ನಾನು ಫಸ್ಟಿಗೆ ಕೋನ 1 ತಗೊಳ್ಳೋಣ. ಡಿ ಒ ಬಿ ಒಂದು ಸರಳ ರೇಖೆ ಆಗಿದ್ದಾಗ, ಹೌದಾ? ಡಿ ಒ ಬಿ ಏನು ಸರಳ ರೇಖೆ ಕಾಣಿಸುತ್ತೆ ನಿಮಗೆ. ಹಾಗಾದರೆ ಕೋನ 1 + 125 ಏನಾಗುತ್ತೆ? 180 ಡಿಗ್ರಿ. ಅಂದ್ರೆ ಸರಳ ರೇಖೆಯು ಸರಳ ಕೋನವನ್ನು ಉಂಟು ಮಾಡುತ್ತದೆ. ಹೌದಾ? ಡಿ ಒ ಬಿ ಸರಳ ರೇಖೆ ಹೌದಾ? ಸೊ ಆದ್ದರಿಂದ ಡಿ ಒ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ? 180 ಡಿಗ್ರಿ ಆಗುತ್ತೆ. ಹಾಗಾಗಿ ಕೋನ 1 ಏನದ? ಡಿ ಒ ಸಿ ಪ್ಲಸ್ 125 ಇಸ್ ಈಕ್ವಲ್ ಟು ಏನದ? 180 ಡಿಗ್ರಿ. 180 ಡಿಗ್ರಿ ತಗೋರಿ, ಡಿ ಒ ಬಿನಾದರೂ ತಗೋರಿ. ಡಿ ಒ ಸಿ ಒ ಬಿ ಇದು 1, ಇದು 125. ಒಂದನ್ನು ಕಂಡು ಹಿಡಿಬೇಕು. ಯಾವುದದು? ಡಿ ಒ ಸಿ. ಅದಕ್ಕೆ ನಾನು ಡಿ ಒ ಸಿ ಹಾಕ್ಕೊಂಡಿದ್ದೀನಿ, ಪ್ಲಸ್ 125 ಹಾಕ್ಕೊಂಡಿದ್ದೀನಿ, ಇಸ್ ಈಕ್ವಲ್ ಟು 180. ಡಿ ಒ ಸಿ ಹಾಗೆ ಇಡಿ. 125 ಈ ಕಡೆ ಬಂದರೆ ಏನಾಗುತ್ತಾ? ಮೈನಸ್ ಆಗುತ್ತಾ? ಹೌದಾ? 10 ಒಳಗೆ 5 ಹೋದ್ರೆ 5, 8 ಒಳಗೆ 3 ಹೋದ್ರೆ 5, 0. ಹಾಗಾಗಿ ಡಿ ಒ ಸಿ ಎಷ್ಟು ಬರುತ್ತಾ? 55 ಡಿಗ್ರಿ. ಡಿ ಒ ಸಿ ಎಷ್ಟು ಬರುತ್ತೆ ನೋಡ್ರಿ? 55 ಡಿಗ್ರಿ ಬಂದದ. ಹೌದಾ? ಒಂದೇದು ಕ್ಲಿಯರ್. ಸೆಕೆಂಡ್ ಒನ್ ನೋಡ್ರಿ. ತ್ರಿಭುಜ ಡಿ ಒ ಸಿದೊಳಗೆ ಡಿ ಕೊಟ್ಟಾರ, ಓ ಕೊಟ್ಟಾರ, ಸಿ ಫೈಂಡ್ ಔಟ್ ಮಾಡ್ಬೋದು. ಹೆಂಗೆ? 180 ಡಿಗ್ರಿ ಕನ್ವರ್ಟ್ ಮಾಡಿಕೊಂಡು ತ್ರಿಭುಜದ ಎಲ್ಲ ಒಳಕೋನಗಳ ಮೊತ್ತ 180 ಡಿಗ್ರಿಗೆ ಸಮನಾಗಿರುತ್ತದೆ. ಹೌದಾ? ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ನೀವು. ನೋಡಿ, ತ್ರಿಭುಜ ಡಿ ಒ ಸಿನಲ್ಲಿ ಓಕೆ ಸಿ ಡಿ ಒ ಪ್ಲಸ್ ಡಿ ಒ ಸಿ ಪ್ಲಸ್ ಒ ಸಿ ಡಿ ಅಥವಾ ಡಿ ಸಿ ಒ ಈಸ್ ಈಕ್ವಲ್ ಟು 180 ಡಿಗ್ರಿ. ನೋಡಿ, ಸಿ ಡಿ ಒ ಡಿ ನಡಕ್ಕೆ ಬಂತು, ಒಂದು ಕೋನ. ಡಿ ಒ ಸಿ
ಓ ನಡಕ್ಕೆ ಬಂತು ಎರಡನೇ ಕೋನ, ಹಾಗೆ ಸಿ ನಡಕ್ಕೆ ಬರಬೇಕು, ಸಿ ಡಿ ಸಿ ಓ ಮೂರನೇ ಕೋನ. ಅಂದರೆ ಈ ಮೂರು ಕೋನಗಳನ್ನು ಕೂಡಿಸಿದಾಗ ನನಗೆ ಎಷ್ಟು ಬರುತ್ತೆ ಆನ್ಸರ್? 180 ಡಿಗ್ರಿ. ಇಲ್ಲಿ ಕೋನ 1 ಅಂತ ಹಾಕೊಂಡಿನಲ್ಲ, ಕೋನ 1 ಎಷ್ಟು ಬಂದೈತಿ? 55 ಡಿಗ್ರಿ ಬಂದೈತಿ ನನಗೆ. ಓಕೆ, ಸಿ ಡಿ ಓ ಎಷ್ಟದ? 70 ಡಿಗ್ರಿ ಐತಿ. ಪ್ಲಸ್ ಡಿ ಒ ಸಿ ಕಂಡು ಹಿಡ್ದೀವಿ, ಎಷ್ಟದ? 55 ಡಿಗ್ರಿ. ಏನು ಕಂಡು ಹಿಡಿಬೇಕಾಗೈತಿ? ಡಿ ಸಿ ಒ ಇಸ್ ಈಕ್ವಲ್ ಟು 180 ಡಿಗ್ರಿ. ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ? 125 ಪ್ಲಸ್ ಡಿ ಸಿ ಒ ಇಸ್ ಈಕ್ವಲ್ ಟು 180 ಡಿಗ್ರಿ. 125 ಪ್ಲಸ್ ಅದ, ಈ ಕಡೆ ಬಂದು ಏನಾಗುತ್ತಾ? ಮೈನಸ್ ಆಗುತ್ತೆ. 180 ಮೈನಸ್ 125 ಅಂದರೆ ಎಷ್ಟಾಗುತ್ತಾ? ಮತ್ತು 55 ಬರುತ್ತೆ. ಕೋನ ಡಿ ಸಿ ಒ ಸೆಕೆಂಡ್ ಒನ್, ಇದು ಫಸ್ಟ್ ಒನ್, ಸೆಕೆಂಡ್ ಒನ್ ಎಷ್ಟದ? 55. ಓಕೆ, ಇವಾಗ ನೋಡಿರಿ ಥರ್ಡ್ ಒನ್, ಸಿ ಇಸ್ ಈಕ್ವಲ್ ಟು ಎ ಆಗುತ್ತಾ? ಯಾಕೆ ಹೇಳ್ರಿ? ಪರ್ಯಾಯ ಕೋನ. ಹೌದಾ? ನೀವು 9th ಸ್ಟ್ಯಾಂಡರ್ಡಲ್ಲಿ ಅಭ್ಯಾಸ ಮಾಡಿದ್ದೀರ. ಸಮಾಂತರ ರೇಖೆಗಳು, ಛೇದಿಸುವ ರೇಖೆಗಳು, ಕೋನಗಳು, ಪಾರ್ಶ್ವಕೋನ, ಸರಳ ಯುಗ್ಮ, ಹಾಗೆ ಪರ್ಯಾಯ ಕೋನ, ಅನುರೂಪ ಕೋನ, ಇವೆಲ್ಲವನ್ನು ನೀವು ಬೇಸಿಕ್ 9th ಅಭ್ಯಾಸ ಮಾಡಿದ್ದೀರಾ. ನಾನು ಡೈರೆಕ್ಟಾಗಿ ತಗೋತೀನಿ, ಸಿ ಈಸ್ ಈಕ್ವಲ್ ಟು ಎ ಅಂತ ಹೇಳಿ. ಹೌದಾ? ಸೊ ಡಿ ಸಿ ಒ ಈಸ್ ಈಕ್ವಲ್ ಟು ಒ ಎ ಬಿ ವಿಚ್ ಈಸ್ ಈಕ್ವಲ್ ಟು 55 ಡಿಗ್ರಿ. ಕಾರಣ ಹೇಳಬೇಕು, ಪರ್ಯಾಯ ಕೋನ. ಪರ್ಯಾಯ ಕೋನ ನೋಡಿ, ಡಿ ಸಿ ಒ ಒ ಎ ಬಿ, ಸಿಗೆ ಎ, ಡಿ ಸಿ ಒ ಏನಾಗುತ್ತೆ? ಒ ಎ ಬಿಗೆ ಸಮನಾಗಿರುತ್ತೆ. ಏನಕ್ಕಂದರೆ ಪರ್ಯಾಯ ಕೋನ ಅಂತ ಹೇಳಿ ಕನ್ಸಿಡರ್ ಆಗುತ್ತಾ. ಸೊ ಎಷ್ಟಾಯಿತು? 55 ಡಿಗ್ರಿ ಕನ್ಸಿಡರ್ ಆಯಿತು. ಓಕೆನಾ? ಸೊ ನೆಕ್ಸ್ಟ್ ಥರ್ಡ್ ಮೇನ್ ಹೋಗೋಣ. ಥರ್ಡ್ ಮೇನ್ ಒಳಗೆ ನೋಡ್ರಿ, ತ್ರಾಪಿಜ್ಯ ಎ ಬಿ ಸಿ ಡಿ ಅಂತ ಹೇಳಿ ಕೊಟ್ಟಾರ. ಎ ಬಿ ಸಮಾಂತರ ಡಿ ಸಿ, ತ್ರಾಪಿಜ್ಯ ಎ ಬಿ ಸಿ ಡಿ ಎ ಬಿ ಸಮಾಂತರ ಡಿ ಸಿ ಆಗಿದೆ. ಹೌದಾ? ಕರ್ಣಗಳಾದ ಎ ಸಿ ಮತ್ತು ಬಿ ಡಿಗಳು ಪರಸ್ಪರ ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಎ ಸಿ ಮತ್ತು ಬಿ ಡಿಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಹಾಗಾದರೆ ಎರಡೂ ತ್ರಿಭುಜಗಳ ಸಮರೂಪತೆಯ ನಿರ್ಧಾರಕ ಗುಣವನ್ನು ಉಪಯೋಗಿಸಿ, ಸಮರೂಪ ಗುಣ ಇದೆಯಲ್ಲ, ನಿರ್ಧಾರಕ ಗುಣ ಇದೆಯಲ್ಲ, ಅದನ್ನು ಉಪಯೋಗಿಸಿ ಸಾಧಿಸಿ ಅಂತ ಹೇಳಿದ್ದಾರೆ. ಎ ಒ ಡಿವೈಡೆಡ್ ಬೈ ಸಿ ಒ, ಎ ಒ ಡಿವೈಡೆಡ್ ಬೈ ಸಿ ಒ ಇಸ್ ಈಕ್ವಲ್ ಟು, ಎ ಒ ಡಿವೈಡೆಡ್ ಬೈ ಸಿ ಒ ಇಸ್ ಈಕ್ವಲ್ ಟು ಬಿ ಒ ಒ ಬಿ ಡಿವೈಡೆಡ್ ಬೈ ಒ ಡಿ. ಓ ಎ ಅಂತ ತಗೊಂಡಿದ್ದಾವೆ, ನೋ ಪ್ರಾಬ್ಲಮ್. ಓಕೆ, ಓ ಎ ಡಿವೈಡೆಡ್ ಬೈ ಓ ಸಿ ಇಸ್ ಈಕ್ವಲ್ ಟು ಓ ಬಿ ಡಿವೈಡೆಡ್ ಬೈ ಓ ಡಿ ಅಂತ ಹೇಳಿ ನಾವು ಸಾಧಿಸಬೇಕು. ಇದು ಒಂದು ತ್ರಾಪಿಜ್ಯ ಅಂತ ಕೊಟ್ಟಿದ್ದಾನೆ. ಎ ಬಿ ಸಿ ಡಿ, ಎ ಬಿ ಸಮಾಂತರ ಡಿ ಸಿ, ಕರ್ಣಗಳು ಎ ಸಿ ಮತ್ತು ಬಿ ಡಿಗಳು ಓ ಬಿಂದುವಿನಲ್ಲಿ ಛೇದಿಸುತ್ತವೆ. ಇಲ್ಲಿ ನಾವೇನು ಮಾಡಬೇಕಂತ, ತ್ರಿಭುಜಗಳ ನಿರ್ಧಾರಕ ಗುಣಗಳನ್ನು ಉಪಯೋಗಿಸಿ ನಾವು ಇದನ್ನು ಸಾಧಿಸಬೇಕು. ಓಕೆ, ಇಲ್ಲಿ ಒಂದು ತ್ರಿಭುಜ, ಇಲ್ಲೊಂದು ತ್ರಿಭುಜಗಳು ಉಂಟಾಗುತ್ತೆ ನೋಡಿ. ಎ ಒ ಬಿ ಡಿ ಒ ಸಿ ತ್ರಿಭುಜ. ದತ್ತ ಬರ್ಕೊಂಡ್ಬಿಡೋಣ. ದತ್ತ ಆದಮೇಲೆ ಸಾಧನೆ, ಸಾಧನೀಯ, ಈ ಥರನೇ ಹೋಗ್ಬಿಡೋಣ. ಓಕೆ, ಕೊಟ್ಟಿರೋದು ಪ್ರಾಬ್ಲಮ್ ಇದು. ಸೊ ದತ್ತ ಏನು? ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ, ಎ ಬಿ ಸಿ ಡಿ ತ್ರಾಪಿಜ್ಯದಲ್ಲಿ ಎ ಬಿ ಸಮಾಂತರ ಡಿ ಸಿ, ಎ ಬಿ ಸಮಾಂತರ ಡಿ ಸಿ ಮತ್ತು
ಕರ್ಣಗಳಾದ ಎ ಸಿ ಮತ್ತು ಬಿ ಡಿಗಳು ಓನಲ್ಲಿ ಛೇದಿಸುತ್ತವೆ ಅಂತ ಬರೆದು ಓಕೆ. ನೆಕ್ಸ್ಟು ಸಾಧನೀಯ. ಏನಂತ ಸಾಧಿಸಬೇಕು? ಓ ಎ ಡಿವೈಡೆಡ್ ಬೈ ಓ ಸಿ ಇಸ್ ಈಕ್ವಲ್ ಟು ಓ ಬಿ ಡಿವೈಡೆಡ್ ಬೈ ಓ ಡಿ ಅಂತ ಹೇಳಿ ನಾವು ಸಾಧಿಸಬೇಕು. ಸೊ ನೆಕ್ಸ್ಟ್ ಸಾಧನೆಗೆ ಹೋಗೋಣ. ನಾವೇನು ರಚನೆ ಮಾಡ್ಕೊಳ್ತಾ ಇಲ್ಲ, ಸೊ ಡೈರೆಕ್ಟಾಗಿ ಸಾಧನೆಗೆ ಹೋಗೋಣ. ಎ ಒ ಬಿ ಡಿ ಒ ಸಿನಲ್ಲಿ, ಎ ಒ ಬಿ ಮತ್ತು ಡಿ ಒ ಸಿನಲ್ಲಿ ನೋಡಿ, ಕೋನ ಎ ಇಸ್ ಈಕ್ವಲ್ ಟು ಕೋನ ಸಿ. ಎ ಮಿಡಲ್ ಬರುತ್ತಲ್ಲ, ಅಂದರೆ ಓ ಎ ಬಿ ಇಸ್ ಈಕ್ವಲ್ ಟು ಓ ಸಿ ಡಿ. ಓ ಎ ಬಿ ಇಸ್ ಈಕ್ವಲ್ ಟು ಓ ಸಿ ಡಿ ಅಂದರೆ ಎ ಇಸ್ ಈಕ್ವಲ್ ಟು ಸಿ ಅಂತ ಅಂದಾಗೆ. ಯಾಕೆ? ಪರ್ಯಾಯ ಕೋನ. ಹಾಗೆ ಬಿ ಈಸ್ ಈಕ್ವಲ್ ಟು ಡಿ, ಬಿ ನಡಕ್ಕೆ ಬರಬೇಕು. ಎ ಬಿ ಒ ಇಸ್ ಈಕ್ವಲ್ ಟು ಓ ಡಿ ಸಿ. ಎ ಬಿ ಒ, ಬಿ ಮಿಡಲ್ ಬಂದಿದೆಯಾ, ಇಸ್ ಈಕ್ವಲ್ ಟು ಓ ಡಿ ಸಿ. ಬಿ ಇಸ್ ಈಕ್ವಲ್ ಟು ಡಿ ಅಂದಾಗೆ. ಇದು ಕೂಡ ಏನು? ಪರ್ಯಾಯ ಕೋನ. ಈಗ ಓ ಮಿಡಲ್ ಬರಬೇಕು. ಓ ಡಿ ಸಿ ಇಸ್ ಈಕ್ವಲ್ ಟು ಎ ಒ ಬಿ. ಎ ಒ ಬಿ ಇಸ್ ಈಕ್ವಲ್ ಟು ಡಿ ಒ ಸಿ ಮಾಡಿ, ಏನು ಸಮಸ್ಯೆ ಇಲ್ಲ. ಒಟ್ಟು ಓ ಏನಾಗಬೇಕು? ನಡಕ್ಕೆ ಬರಬೇಕು. ಏನಕ್ಕೆ? ಶೃಂಗಾಭಿಮುಖ ಕೋನ. ಶೃಂಗಾಭಿಮುಖ ಕೋನ. ಇಲ್ಲೇನಾಯಿತು? 3 ಕೋನಗಳು ಸಮನಾದವು. ನಾವು 2 ಪಾಯಿಂಟ್ ಸೇಮ್ ಮಾಡಿದ್ದೇವೆ. ಓಕೆ, ಇಲ್ಲೇನು ಮಾಡಬೇಕು? 3 ಕೋನಗಳನ್ನು ನಾವು ಸಮ ಮಾಡಿದ್ವಿ. ಸೊ ಹಾಗಾಗಿ ತ್ರಿಭುಜ ಎ ಒ ಬಿ ಮತ್ತು ಡಿ ಒ ಸಿ ಏನಾಯಿತು? ಸಮರೂಪತೆ ಬಂತು. ಈಗ ನಾವೇನು ಮಾಡಬೇಕು? ನೆಕ್ಸ್ಟ್ ಇದನ್ನು ಸಾಧಿಸಬೇಕು. ಹೇಗೆ ಸಾಧಿಸಿದ್ವಿ ನೋಡಿ ಸಮರೂಪತೆ? ಬಿ ಎ ಒ ಎ ಸಮ ಇದೆ ಸಿಗೆ. ಹೇಗೆ? ಓ ಸಿ ಡಿ. ಎ ಇಸ್ ಈಕ್ವಲ್ ಟು ಸಿ, ಪರ್ಯಾಯ ಕೋನ. ಬಿ ಇಸ್ ಈಕ್ವಲ್ ಟು ಡಿ, ಬಿ ನಡುವೆ ಬರಬೇಕು. ಎ ಬಿ ಒ ಡಿ ಸಿ, ಬಿ ಇಸ್ ಈಕ್ವಲ್ ಟು ಡಿ, ಪರ್ಯಾಯ ಕೋನ. ಇವಾಗ ಓ ಈಸ್ ಈಕ್ವಲ್ ಟು ಓ, ಹೌದಾ? ಓ ಈಸ್ ಈಕ್ವಲ್ ಟು ಓ, ಶೃಂಗಾಭಿಮುಖ ಕೋನ. ಈಗ 3 ಪಾಯಿಂಟ್ ಸೇಮ್ ಆಯಿತು. ಆದ್ದರಿಂದ ತ್ರಿಭುಜ ಎ ಒ ಬಿ ಸಮರೂಪಿ ತ್ರಿಭುಜ ಡಿ ಒ ಸಿ. ಆದ್ದರಿಂದ ತ್ರಿಭುಜಗಳು ಎರಡು ತ್ರಿಭುಜಗಳ ಕೋನಗಳು, ಅನುರೂಪ ಕೋನಗಳು ಸಮನಾದಾಗ ಅವುಗಳ ಬಾಹುಗಳು ಏನಾಗಿರ್ತಾವು? ಸಮ ಅನುಪಾತದೊಳಗಿರ್ತಾವು. ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಸಮನಾಗಿದ್ದಾಗ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದೊಳಗಿರ್ತಾವ ಅಂತ ನೋಡಿದ್ವಿಲ್ಲ. ಸೊ ಇದು ಹೇಳ್ಕೊಡುತ್ತಾ ಅಂತ ಹೇಳ್ತೀವಿ. ಸಮರೂಪತೆ ಆದಮೇಲೆ ಏನು ತಗೋತೀವಿ? ಎ ಒ ಡಿವೈಡೆಡ್ ಬೈ ಓ ಸಿ, ಓ ಬಿ ಡಿವೈಡೆಡ್ ಬೈ ಓ ಡಿ ಬೇಕು, ಹೌದಾ? ಸೊ ನಾವು ಕೆಳಗಿಂದ ಹೋಗಬೇಕಾದಾಗ ಏನಾಗುತ್ತೆ? ಓ ಸಿ ಡಿವೈಡೆಡ್ ಬೈ ಓ ಎ, ಓ ಸಿ ಡಿವೈಡೆಡ್ ಬೈ ಓ ಎ ಇಸ್ ಈಕ್ವಲ್ ಟು ಓ ಡಿ ಡಿವೈಡೆಡ್ ಬೈ ಓ ಬಿ ಆಗುತ್ತೆ. ಹಿಂಗೆ ಹೋಗ್ತೀವಿ ನಾವು, ಹೌದಾ? ಸೊ ಹಾಗಾಗಿ ಓ ಸಿ ಓ ಎ, ಓ ಡಿ ಓ ಬಿ. ಓಕೆ, ಈಗ ನಾವು ಇದನ್ನೇನು ಮಾಡಬೇಕು? ಉತ್ಕ್ರಮಗೊಳಿಸಿದಾಗ ಅಂದರೆ ಉಲ್ಟಾ ಮಾಡಿದಾಗ ಓ ಎ ಡಿವೈಡೆಡ್ ಬೈ ಓ ಸಿ ಇಸ್ ಈಕ್ವಲ್ ಟು ಓ ಬಿ ಡಿವೈಡೆಡ್ ಬೈ ಓ ಡಿ ಹೇಳಬೇಕು. ಏನಂತ? ವ್ಯುತ್ಕ್ರಮಗೊಳಿಸಿದಾಗ ಏನಾಗುತ್ತಾ? ಇವೆರಡು ಸೀದಾ ಬರ್ತಾವು. ಫಸ್ಟಿಗೆ ನಾವೇನು ಮಾಡಿದ್ವಿ? 2 ತ್ರಿಭುಜಗಳನ್ನು ತಗೊಂಡ್ವಿ, ಹೌದಾ? 2 ತ್ರಿಭುಜಗಳನ್ನು ತಗೊಂಡು ಅವುಗಳ ಅನುರೂಪ ಕೋನಗಳನ್ನು ಸಮ ಮಾಡಿದ್ವಿ. ಎ ಇಸ್ ಈಕ್ವಲ್ ಟು ಸಿ,
ಬಿ ಇಸ್ ಈಕ್ವಲ್ ಟು ಡಿ, ಓ ಇಸ್ ಈಕ್ವಲ್ ಟು ಓ. ಹಾಗಾಗಿ ತ್ರಿಭುಜ 1 ಸಮರೂಪಿ, ತ್ರಿಭುಜ 2ಕ್ಕೆ ಅಂತ ಸಮರೂಪಿಗಳನ್ನಾಗಿ ಮಾಡಿದ್ವಿ. ಆಮೇಲೆ ಬಾಹುಗಳನ್ನು ಸಮಾನುಪಾತದೊಳಗಿಟ್ವಿ. ಇಷ್ಟ ಇದು. ಓಕೆ, ನೆಕ್ಸ್ಟು 4th ಮೇನ್ ಇದೆ ನೋಡ್ರಿ. ಡೈಗ್ರಾಮ್ ಕೊಟ್ಟಿದ್ದಾರೆ, ಆ್ಯಂಗಲ್ ಕೊಟ್ಟಿದ್ದಾರೆ, 2 ಕೋನಗಳನ್ನು ಕೊಟ್ಟಿದ್ದಾರೆ. 1 ಇಸ್ ಈಕ್ವಲ್ ಟು 2 ಅಂಥೇಳಿ ಮತ್ತೇನು ಮಾಡ್ಯಾರ, ದತ್ತ ಕೊಟ್ಟಾರ. ಸೊ ಅದನ್ನು ನಾವು ಕನ್ವರ್ಟ್ ಮಾಡ್ಕೊಂಬಿಟ್ಟು ಮುಗೀತು. ನೋಡಿ, ಡೈಗ್ರಾಮ್ ಕೊಟ್ಟಿದ್ದಾರೆ. ಟಿ ಕ್ಯೂ ಆರ್, ಟಿ ಕ್ಯೂ ಆರ್, ಇದರಲ್ಲಿ ಪಿ ಅಂತ ಕೊಟ್ಟಿದ್ದಾರೆ, ಎಸ್ ಅಂತ ಕೊಟ್ಟಿದ್ದಾರೆ. ದತ್ತ ಏನು ಕೊಟ್ಟಾರೆ ನೋಡ್ರಿ, ಕ್ಯೂ ಆರ್, ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಡಿವೈಡೆಡ್ ಬೈ ಪಿ ಆರ್ ಅಂತ ಕೊಟ್ಟಿದ್ದಾರೆ. ಕ್ಯೂ ಟಿ ಡಿವೈಡೆಡ್ ಬೈ ಪಿ ಆರ್ ಅಂತ ಕೊಟ್ಟಿದ್ದಾರೆ. ಇದು ದತ್ತ. ಓಕೆ, ಇನ್ನೊಂದು ಕೊಟ್ಟಿದ್ದಾರೆ, ಕೋನ 1 ಇಸ್ ಈಕ್ವಲ್ ಟು ಕೋನ 2 ಅಂತ ದತ್ತದಲ್ಲೇ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಸಾಧನೀಯ ಯಾವುದಂದರೆ ಪಿ ಕ್ಯೂ ಎಸ್ ಮತ್ತು ಟಿ ಕ್ಯೂ ಆರ್ ಸಮರೂಪಿಗಳು ಅಂತ ಸಾಧಿಸಬೇಕು. ಟಿ ಕ್ಯೂ ಆರ್ ಮತ್ತು ಪಿ ಕ್ಯೂ ಎಸ್ಗಳು ಸಮರೂಪಿಗಳು ಅಂತ ನಾವು ಸಾಧಿಸಬೇಕು. ದತ್ತ ಇದೆಯಲ್ಲ, ಇದಕ್ಕೆ ಇಕ್ವೇಷನ್ 1 ಅಂತ ಕನ್ಸಿಡರ್ ಮಾಡೋಣ. ಇಕ್ವೇಷನ್ 1. ಇಲ್ಲಿ ನೋಡಿ, ಕೋನ 1 ಇಸ್ ಈಕ್ವಲ್ ಟು ಕೋನ 2 ಅಂತ ಹೇಳಿದ್ದಾರೆ. ಅಂದರೆ ಅನುರೂಪ ಬಾಹುಗಳು, ಹೌದಾ, ಇವೇನಾಗಿರ್ತಾವೆ, ಸಮ ಇದ್ದಾಗಷ್ಟೇ. ಓಕೆ, ಸಮದ್ವಿಬಾಹು ತ್ರಿಭುಜ ಅಂತ ಕನ್ಸಿಡರ್ ಆಗುತ್ತೆ. ಇವಾಗ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಆದಾಗ ಕ್ಯೂ ಇಸ್ ಈಕ್ವಲ್ ಟು ಆರ್ ಆಗುತ್ತಾ. ಪಿ ಕ್ಯೂ ಇಸ್ ಈಕ್ವಲ್ ಟು ಕ್ಯೂ ಆರ್ ಸಮದ್ವಿಬಾಹು ತ್ರಿಭುಜ. ಬಾಹುಗಳು ಸಮನಾಗಿದ್ದಾಗ ಅದರ ಕೋನಗಳು, ಅದರಿಂದ ಉಂಟಾಗುವಂಥ ಕೋನಗಳು ಏನಾಗಿರ್ತಾವೆ, ಸಮವಾಗಿರ್ತಾವು. ಹಾಗಾಗಿ ಪಿ ಕ್ಯೂ ಇಸ್ ಈಕ್ವಲ್ ಟು ಪಿ ಆರ್ ಇಕ್ವೇಷನ್ 2 ಅಂತ ಹೇಳೋಣ. ಹೆಂಗೆ ಬಂತು, ಕೋನಗಳು ಸಮ ಇದ್ದು, ಅದಕ್ಕೆ ನಾ ಏನಂತ ತಗೊಂಡೆ, ಬಾಹುಗಳು ಸಮ ಇರಲೇಬೇಕು ಅಂತ ತಗೊಂಡೆ. ಇಕ್ವೇಷನ್ 2, ಸಮೀಕರಣ 1 ಸಮೀಕರಣ 2 ಅಂತ ತಗೊಂಡೆ. ಇಕ್ವೇಷನ್ 1 ಇಕ್ವೇಷನ್ 2 ಅಂತ ತಗೊಂಡೆ. ಈಗ ನೋಡ್ರಿ, ಇದನ್ನು ನಾವು ಚೇಂಜ್ ಮಾಡಿ ಬರಿತೀನಿ. ಹೇಗೆ, ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಡಿವೈಡೆಡ್ ಬೈ ಪಿ ಆರ್ ಅದ. ಪಿ ಆರ್ ಬದಲಾಗಿ ನಾನೇನು ಹಾಕೋತೀನಿ, ಪಿ ಕ್ಯೂ ಹಾಕೋತೀನಿ. ಪಿ ಆರ್ ಡಿವೈಡೆಡ್ ಬೈ ಕ್ಯೂ ಟಿ ಡಿವೈಡೆಡ್ ಬೈ ಏನಿತ್ತು, ಪಿ ಆರ್ ಇತ್ತಿಲ್ಲ. ಸೊ ಕ್ಯೂ ಟಿ ಡಿವೈಡೆಡ್ ಬೈ ನಾ ಏನು ಹಾಕ್ಕೊಂಡೆ, ಕ್ಯೂ ಪಿ ಹಾಕ್ಕೊಂಡೆ. ಕ್ಯೂ ಟಿ ಬದಲಾಗಿ ಕ್ಯೂ ಪಿ ಹಾಕ್ಕೊಂಡೆ. ಇಕ್ವೇಷನ್ 3. ತ್ರಿಭುಜ ಟಿ ಕ್ಯೂ ಆರ್ ಒಳಗೆ ಏನು ಕೊಟ್ಟಿದ್ದು, ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್. ಓಕೆ, ಕ್ಯೂ ಟಿ ಡಿವೈಡೆಡ್ ಬೈ ಪಿ ಆರ್ ಅಂತ ಕೊಟ್ಟಿದ್ದು. ಇಕ್ವೇಷನ್ 1. ಎರಡನೇದೇನು ಕೊಟ್ಟಾರ, ಕೋನ 1 ಇಸ್ ಈಕ್ವಲ್ ಟು ಕೋನ 2 ಅಂತ ಕೊಟ್ಟಾರ. ಕೋನ 1 ಇಸ್ ಈಕ್ವಲ್ ಟು ಕೋನ 2, ಇದು ದತ್ತ. ಏನು ಸಾಧಿಸಬೇಕು, ಪಿ ಕ್ಯೂ ಎಸ್ ಮತ್ತು ಟಿ ಕ್ಯೂ ಆರ್ ಸಮರೂಪಿಗಳು ಅಂಥೇಳಿ ನಾವು ಸಾಧಿಸಬೇಕು. ಈಗ ನೋಡ್ರಿ, ಕೋನಗಳು ಸಮ ಆದ್ದರಿಂದ ನಾ ಏನಂತ ತಗೊಂಡೆ, ಬಾಹುಗಳು ಸಮನಾಗಿರ್ತಾವೆ ಅಂತ ತಗೊಂಡೆ. ಸೊ ಪಿ ಆರ್ ಬದಲಾಗಿ ನಾನು ಏನಂತ ತಗೊಂಡೆ, ಪಿ ಆರ್ ಬದಲಾಗಿ ನಾನು ಪಿ ಕ್ಯೂ ಅನ್ನು ತಗೊಂಡೆ. ಓಕೆ, ಸೊ ಒಂದೇದನ್ನು ಚೇಂಜ್ ಮಾಡಿ ಬರೆಯೋಣ. ಪಿ ಆರ್ ಬದಲಾಗಿ ಕ್ಯೂ ಆರ್ ಬೈ ಕ್ಯೂ ಎಸ್ ಆ್ಯಸ್ ಇಟ್ ಈಸ್ ಇಟ್ಟಿದ್ದೀನಿ. ಕ್ಯೂ ಟಿ ಆ್ಯಸ್ ಇಟ್ ಈಸ್. ಪಿ ಆರ್ ಬದಲಾಗಿ ಪಿ ಕ್ಯೂ ಹಾಕ್ಕೊಂಡಿನಿ. ಇಕ್ವೇಷನ್ 3 ಅಂತ ಕನ್ಸಿಡರ್ ಮಾಡಿದೆ. ಸೊ ತ್ರಿಭುಜ ಪಿ ಕ್ಯೂ ಎಸ್ ಮತ್ತು ಟಿ ಕ್ಯೂ ಆರ್ಗಳಲ್ಲಿ, ಪಿ ಕ್ಯೂ ಎಸ್ ಮತ್ತು ತ್ರಿಭುಜ ಟಿ ಕ್ಯೂ ಆರ್ಗಳಲ್ಲಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಸಾಮಾನ್ಯ ಕೋನ. ಪಿ ಕ್ಯೂ ಎಸ್ ಮತ್ತು ಟಿ ಕ್ಯೂ ಆರ್ ಒಳಗೆ ಏನಿತ್ತು, ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಏನಾಗಿತ್ತು, ಸಾಮಾನ್ಯ ಕೋನ ಆಗಿತ್ತು. ಹೌದಾ,
ಮತ್ತು ಬಾಹುಗಳು ಏನು ಮಾಡಿದ್ವಿ ನಾವು ಸಮ ಅನುಪಾತದೊಳಗೆ ತೊಗೊಂಡಿವಿಲ್ಲ. ಕ್ಯೂ ಆರ್ ಡಿವೈಡೆಡ್ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಡಿವೈಡೆಡ್ ಬೈ ಪಿ ಕ್ಯೂ. ಕೋನ ಸಮ ಐತಿ, ಬಾಹುಗಳು ಸಮ ಅನುಪಾತದೊಳಗದು. 2 ಪಾಯಿಂಟ್ಸ್ ಸಿಮಿಲರ್ ಆದರೆ ಸಾಕು, ಸೇಮ್ ಆದರೆ ಸಾಕು, ಹೌದಾ? ಆದ್ದರಿಂದ ಸೈಡ್ ಆ್ಯಂಗಲ್ ಸೈಡ್ ನಿರ್ಧಾರಕ ಗುಣ. ಬಾಹು ಕೋನ ಬಾಹು, ಹೌದಾ? ನಿರ್ಧಾರಕ ಗುಣ ಏನು ಹೇಳುತ್ತಾ? ತ್ರಿಭುಜ ಪಿ ಕ್ಯೂ ಎಸ್ ಸಮರೂಪಿ ತ್ರಿಭುಜ ಟಿ ಕ್ಯೂ ಆರ್. ಓಕೆ, ನೋಡ್ರಿ ಏನು ಮಾಡಿದೆ, ಕೊಟ್ಟಿದ್ದನ್ನು ತಗೊಂಡೆ, ದತ್ತವನ್ನು ತಗೊಂಡೆ, 1:2 ಸಾಧನೀಯ ಬರ್ಕೊಂಡಿದ್ದೀನಿ. ಸೊ ಈ ಫಿಗರಲ್ಲಿ, ಈ ಡೈಗ್ರಾಮಲ್ಲಿ ಕೊಟ್ಟಿದ್ದು ಕೋನಗಳು ಸಮ ಅಂತ ಕೊಟ್ಟಿದ್ದು, ನಾನು ಅದನ್ನು ಏನಂತ ಕನ್ವರ್ಟ್ ಮಾಡಿಕೊಂಡೆ, ಬಾಹುಗಳು ಸಮ ಇರಲೇಬೇಕು ಅಂತ ಕನ್ವರ್ಟ್ ಮಾಡಿಕೊಂಡೆ. ಇಕ್ವೇಷನ್ 2 ಅಂತ ತಗೊಂಡೆ. ಇಕ್ವೇಷನ್ 2 ತೊಗೊಂಡ್ಮೇಲೆ ಇಕ್ವೇಷನ್ 1 ರೀರೈಟ್ ಮಾಡಿದೆ. ಹೇಗೆ? ಕ್ಯೂ ಟಿ ಬೈ ಕ್ಯೂ ಎಸ್ ಇಸ್ ಈಕ್ವಲ್ ಟು ಕ್ಯೂ ಟಿ ಬೈ ಪಿ ಕ್ಯೂ ಹಾಕ್ಕೊಂಡಿದ್ದೀನಿ. ಅಲ್ಲಿ ಪಿ ಆರ್ ಇದೆ, ಇಲ್ಲಿ ಪಿ ಕ್ಯೂ ಹಾಕ್ಕೊಂಡಿದ್ದೀನಿ. ಈಗ ಪಿ ಕ್ಯೂ ಎಸ್ ಟಿ ಕ್ಯೂ ಆರಲ್ಲಿ ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಏನಾಯಿತು? ಕ್ಯೂ ಈಸ್ ಈಕ್ವಲ್ ಟು ಕ್ಯೂ ಸಾಮಾನ್ಯ ಕೋನ ಮತ್ತು ದತ್ತ ಕೊಟ್ಟಿದ್ದು. ದತ್ತವನ್ನು ನಾನು ರೀರೈಟ್ ಮಾಡಿದ್ದು ಬರ್ಕೊಂಡಿದ್ದೀನಲ್ಲ, ಇಕ್ವೇಷನ್ 3 ಎಲ್ಲಿಂದ? 3ರಿಂದ ಅಂತ ಹಾಕೊಂಡ್ಬಿಡೋಣ. ಕಾರಣ ಕೋನ ಇದೆ, ಬಾಹುಗಳಿದ್ದವು. ಹಾಗಾದರೆ ಏನಾಗುತ್ತಾ? SAS ನಿರ್ಧಾರಕ ಗುಣ ಆಗುತ್ತಾ. ಹಾಗಾಗಿ ಆ ಒಂದು ಚಿತ್ರದಲ್ಲಿ ಕೊಟ್ಟಿರುವಂತಹ ತ್ರಿಭುಜಗಳು ಕ್ಯೂ ಪಿ ಎಸ್ ಮತ್ತು ಟಿ ಕ್ಯೂ ಆರ್ಗಳು ಸಮರೂಪಿಗಳಾಗಿರ್ತಾವು. ಗೊತ್ತಾಯ್ತಾ? ಈ ರೀತಿಯಾಗಿ ಇನ್ನೂ ತುಂಬ ಲೆಕ್ಕಗಳಿದ್ದಾವೆ. ನೀವು ಅವುಗಳನ್ನು ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅವುಗಳನ್ನು ಇನ್ನೊಂದು ಸ್ವಲ್ಪ ಈ ಅಭ್ಯಾಸದಲ್ಲಿ 2.3ದಲ್ಲಿ ಸಾಲ್ವ್ ಮಾಡ್ತೀನಿ. ಓಕೆ, ಇವತ್ತಿನ ಗೃಹಪಾಠ ಏನಪ್ಪ ಅಂದರೆ, ಫಸ್ಟ್ ಮೇನಿಂದ 4th ಮೇನ್ವರೆಗೆ ಇರುವಂತಹ ಲೆಕ್ಕಗಳನ್ನು ಸಂಪೂರ್ಣವಾಗಿ ಬಿಡಿಸೋದು, ಉಳಿದ ಲೆಕ್ಕಗಳನ್ನು ಸಂಪೂರ್ಣವಾಗಿ ಬಿಡಿಸೋದು. ಧನ್ಯವಾದಗಳು.